ತವರು ಜಿಲ್ಲೆ ಆಗಿರುವಂಥ ಕಲಬುರಗಿಯವರು ಅನ್ನುವಂಥ ಹಿನ್ನೆಲೆಯಲ್ಲಿ ಖರ್ಗೆಗೆ ಕೊಡುಗೆಯನ್ನು ಕೊಟ್ಟಿದ್ದರು. ಆದರೆ ಈ ಬಾರಿ ಲೋಕಸಭೆಯಲ್ಲಿ ಮತ್ತೊಮ್ಮೆ ಖರ್ಗೆ ಕೋಟೆಯನ್ನು ಕೆಡವಬೇಕು, ಇಲ್ಲಿ ಕಮಲ ಅಳಿಸಬೇಕು, ಕಮಲದ ಹೂವನ್ನ ಹಿಡಿದು ಅವರು ಆಗಮಿಸ್ತಿರೋದನ್ನ ನೋಡ್ತಾ ಇದ್ದೀರಾ. ಸಾಕಷ್ಟು ಹೂವಿನ ಅರ್ಪಣೆಯನ್ನ ಮಾಡಿದ್ದಾರೆ ಅವರಿಗೆ. ಬಹಳ ಸಾಕಷ್ಟು ಅಭಿಮಾನಿಗಳ ರಾಶಿ ಈ ಕ್ಷಣದಲ್ಲಿ ಇರುವಂಥದ್ದು. ಅವರ SPG ತಂಡ ಕೂಡ ಈಗಾಗಲೇ ಏನು ವೇದಿಕೆಗೆ ಬಂದಿರುವಂಥದ್ದು, ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇನ್ನೇನು 2-3 ನಿಮಿಷದಲ್ಲಿ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ವೇದಿಕೆಗೆ ಬರ್ತಾರೆ. ಇಲ್ಲಿಂದ ಇಡೀ ಏನು ಕಲಬುರಗಿ ಮತ್ತು ಬೀದರ್ 2 ಲೋಕಸಭಾ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮತ್ತು ರಾಜ್ಯದ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮೋದಿ ಭಾಷಣವನ್ನು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ, ಜನರು ಕೇಳಬೇಕು ಅನ್ನುವಂಥದ್ದು. ಈ ಮತ್ತೊಮ್ಮೆ ಮೋದಿ ಅನ್ನುವಂಥ ಸಂಕಲ್ಪ ಸಮಾವೇಶ ಏನಿದೆ, ಇಲ್ಲಿಂದ ರಾಜ್ಯ BJPಯ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಾಗ್ತಾ ಇರುವಂಥದ್ದು. ಸೊ ಮೋದಿಯ ಭಾಷಣವನ್ನು ಕೇಳಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಈ ಬಿರು ಬಿಸಿಲಿನಲ್ಲೂ ಕೂಡ ಬಂದು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಅಬ್ಕಿ ಬಾರ್ 400 ಪಾರ್ ಅನ್ನುವಂಥ ಏನೋ ಒಂದು ಘೋಷವಾಕ್ಯ ಇದೆ. ಸೊ ಆ ಘೋಷವಾಕ್ಯಗೆ ಇಲ್ಲೇ ಏನು ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಧಿಕೃತವಾಗಿ ಚಾಲನೆಯನ್ನು ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು. ಎಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಏನಂತಂದರೆ, ಪ್ರಧಾನಿ ಮೋದಿಯವರು ಈಗಾಗಲೇ ಏನು DIR ಮೈದಾನಿಗೆ ಬಂದಿದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಬರುವಂಥ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರುವಂಥದ್ದು. ಆ ಕ್ಷಣಕ್ಕಾಗಿ ಎಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥದ್ದು. BJPಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಸೇರಿದಂತೆ ಏನು ಸಾಕಷ್ಟು ಅಗ್ರಗಣ್ಯ ನಾಯಕರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಈ ಬಾರಿ ಲೋಕಸಭಾದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ ಏನು ಪ್ರಧಾನಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುರಿಯನ್ನು ಹೊಂದಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿಯೇ ಇವತ್ತು ಚುನಾವಣಾ ಪ್ರಚಾರ ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಈ ಹಿಂದೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಲಬುರಗಿಯಿಂದಲೇ ಒಂದು ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸಿರುವಂಥದ್ದು. ಹಾಗಾಗಿ ಈ ಬಾರಿ 2024ರಲ್ಲೂ ಕೂಡ ಕಲಬುರಗಿಯಿಂದಲೇ ಚುನಾವಣಾ ಪ್ರಚಾರ ಆರಂಭಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಕಲಬುರಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಅದೃಷ್ಟದ ಜಿಲ್ಲೆನ ಅನ್ನುವಂಥದ್ದು. ಯಾಕಂತಂದರೆ ಈ ಹಿಂದೆ 2019ರ ಲೋಕಸಭಾ ಚುನಾವಣೆಯ ಕೊನೆ ಹಂತದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೊಮ್ಮೆ ಮೀಟ್ ಆಗೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿರುವಂಥದ್ದು. ಅಂದರೆ ಅಲ್ಲಿಗೆ ಖರ್ಗೆ ಅವ್ರನ್ನ ಸೋಲಿಸುವಂಥ ಎಲ್ಲ ಲೆಕ್ಕಾಚಾರದಲ್ಲಿ ಕೂಡ ಮಾತಾಡಿದರು ಅನ್ನುವಂಥ ಮಾತು ಖುದ್ದು ಖರ್ಗೆ ಅವರೇ ಕೂಡ ಹೇಳಿಕೊಂಡಿರುವಂಥದ್ದು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು. ಸೊ ಈ ಬಾರಿ ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಕಲಬುರಗಿಯಿಂದ ಈ ಒಂದು ಚುನಾವಣೆಯ ರಣಕಹಳ ಮೊಳಗಿಸೋದಕ್ಕೆ ಮುಂದಾಗಿರುವಂಥದ್ದು. ಎಲ್ಲರೂ ಕೂಡ ಸಾಕಷ್ಟು ಜನ ಏನು ಕಾರ್ಯಕರ್ತರು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಎಲ್ಲರ ಚಿತ್ತ ಇದೀಗ ಮೋದಿಯತ್ತ ಅನ್ನುವಂಥ ನಿಟ್ಟಿನಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿಗಾಗಿ ಎಲ್ಲರೂ ಕಾಯ್ತಾ ಇರುವಂಥದ್ದು. ಸಾಕಷ್ಟು ಜನ ನಾಯಕರು ಕೂಡ ಅತ್ಯಂತ ಕಾತುರದಿಂದ ಏನು ಈ ಒಂದು ವೇದಿಕೆಯ ಮೇಲೆ ನಿಂತಿರುವಂಥ ಎಲ್ಲ ನಾಯಕರು ಕೂಡ ಮೋದಿಯವರಿಗಾಗಿ ಕಾಯ್ತಾ ಇರುವಂಥದ್ದು. ಈಗಾಗಲೇ ಮೋದಿಯ SPG ತಂಡ ಬರ್ತಾ ಇರುವಂಥ ದೃಶ್ಯ ನೋಡ್ಬೋದು. ಸೊ ಅಂದರೆ ಮೋದಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ಇರುವಂಥದ್ದು. ಯಾಕಂತಂದರೆ ಮೋದಿಯ SPG ಭದ್ರತಾ ತಂಡ ಏನಿದೆ, ಪರ್ಸನಲ್ SPG ತಂಡ, ಸೊ ಅವರೆಲ್ಲರೂ ಕೂಡ ಈಗ ವೇದಿಕೆಗೆ ಆಗಮಿಸಿರುವಂಥದ್ದು. ಸೊ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಇನ್ನೇನು 1-2 ನಿಮಿಷದಲ್ಲಿ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇರುವಂಥದ್ದು. ಸೊ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಜನರು ಕೂಡ ತುದಿಗಾಲಲ್ಲಿ ಎದ್ದು ನಿಂತು ಕಾಯ್ತಾ ಇರುವಂಥದ್ದು. ಮೋದಿ ಅವ್ರನ್ನ ಕಣ್ತುಂಬಿ ನೋಡ್ಕೊಳ್ಬೇಕು ಅಂತೇಳಿ ವೇದಿಕೆಯ ಮೇಲಿರುವಂಥ ಎಲ್ಲ ನಾಯಕರು ಕೂಡ ಈಗ ಎದ್ದು ನಿಂತಿರುವಂಥದ್ದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೌರವ ಕೊಟ್ಟು ಸ್ವಾಗತವನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ವೇದಿಕೆಯ ಮೇಲಿದ್ದವರು ಎಲ್ಲರೂ ಕೂಡ ಎದ್ದು ನಿಂತಿರುವಂಥದ್ದು. ವೇದಿಕೆಯ ಮುಂಭಾಗದಲ್ಲಿ ಕಮಾಂಡೋ ಈಗಾಗಲೇ ವೇದಿಕೆಯ ಬಳಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು